ಮೊದಲು ನೀನ್ ಯೂಸ್ ಮಾಡೋ ಚೀಪ್ ಸ್ಲಿಪ್ಪರ್ನ ಚೇಂಜ್ ಮಾಡು. ಕಾರ್ ಡ್ರೈವಿಂಗ್ ಕಲ್ತ್ಕೋ, ನಾನೇ ಕಾರ್ ಕೊಡಿಸ್ತೀನಿ. ಕೂಲಿಂಗ್ ಗ್ಲಾಸ್ ಯೂಸ್ ಮಾಡೋದನ್ನ ಕಲ್ತ್ಕೋ, ಸ್ಟೈಲಿಶ್ ಆಗಿರು. ಅದಕ್ಕೆಲ್ಲ ಬೇಕಾಗಿರೋ ಖರ್ಚುಗಳನ್ನ ನಾನೇ ನೋಡ್ಕೋತೀನಿ, ಸರಿನಾ? ತಗೋ ಈ ಚೆಕ್ನ. ಏನತ್ತೆ ಇದು? ನಿಮ್ಮಣ್ಣ ಕಾಶಿ ಕೇಟ್ರಿಂಗ್ ಅಲ್ಲಿ ಕೂಲಿ ತರ ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ಇದರಲ್ಲಿ 10 ಲಕ್ಷ ಬರ್ದಿದ್ದೀನಿ. ನಿಮ್ಮಣ್ಣನ್ಗೆ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳಕ್ ಹೇಳು. ಕಾಶಿ, ತಗೋ ಚೆಕ್ಕು. ಬೇಡ ಅತ್ತೆ, ನಮ್ಮ ಅಣ್ಣಂಗೆ ಕೈಕಾಲೆಲ್ಲ ಚೆನ್ನಾಗೇ ಇದೆ. ಅಷ್ಟೇ ಅಲ್ಲ, ಅವನಿಗೆ ಅವನ ಮೇಲೆ ನಂಬಿಕೆ ಇದೆ, ಹೋರಾಡೋ ಗುಣ ಇದೆ. ಈ ಚೆಕ್ ಅವಶ್ಯಕತೆ ಅವನಿಗಿಲ್ಲ, ನೀವೇ ಇಟ್ಕೊಳ್ಳಿ. ಯಾಕ್ ರಾಧಿಕಾ, ನಾನು ನಿಮ್ಮಣ್ಣನ್ಗೆ ಸಹಾಯ ಮಾಡಬಾರ್ದಾ? ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ನೀವು ಸಹಾಯ ಮಾಡೋ ಉದ್ದೇಶದಿಂದ ಈ ಚೆಕ್ ಅವನಿಗೆ ಕೊಡ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇಲ್ಲ. ನಮ್ಮಣ್ಣ ಯಾರ ಮುಂದೆನೂ ಕೈ ಚಾಚಬಾರ್ದು ಅಂತಾನೆ ನಾನು ಇಷ್ಟು ವರ್ಷ ಹೋರಾಡಿದ್ದು. ಅವನು ಅವನ್ ಸ್ವಂತ ಶ್ರಮದಿಂದಾನೇ ಬೆಳಿತಾನೆ. ಯಾವಾಗ? ಇನ್ನು 10 ವರ್ಷ ಆದ್ಮೇಲಾ? ಏನೋ ನಿಮ್ ಫ್ಯಾಮಿಲಿ ಒಂದ್ ಒಳ್ಳೆ ಸ್ಥಾನಕ್ಕೆ ಬರ್ಲಿ ಅಂತ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಆದ್ರೆ ಮುಂದೆ ನಮ್ ಮನೆ ಸೊಸೆಯಾಗಿ ಬರೋ ನೀನು ನನ್ ಮಾತಿಗೆ ಬೆಲೆ ಕೊಡದೆ ನನಗೆ ಎದುರು ಮಾತಾಡ್ತಾ ಇದೀಯಾ? ಅತ್ತೆ, ಎದುರು ಮಾತಾಡೋದಕ್ಕೂ ವಾಸ್ತವ ಹೇಳೋದಕ್ಕೂ ವ್ಯತ್ಯಾಸ ಇದೆ. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸರಿ ರಾಧಿಕಾ, ಇನ್ಮೇಲೆ ನೀನು ಈ ನರ್ಸ್ ಕೆಲ್ಸಕ್ಕೆ ಹೋಗೋದ್ ಬೇಡ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮದ್ವೆ ಆದ್ಮೇಲೆ ನಿಮ್ ಸೊಸೆ ಏನ್ ಮಾಡ್ತಾಳೆ ಅಂತ ನನ್ನ ಯಾರಾದ್ರೂ ಕೇಳಿದ್ರೆ ನರ್ಸ್ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂದ್ರೆ ಏನ್ ಚೆನ್ನಾಗಿರತ್ತೆ ಹೇಳು? ಇದೆಲ್ಲ ಜಾನ್ಕಿ ಮಗಳಾಗಿರೋವರೆಗೂ ಓಕೆ. ಚಿರು ಹೆಂಡತಿ ಆದ್ಮೇಲೆ ಕಲರ್ಫುಲ್ ಆಗಿ ಸ್ಟೈಲಿಶ್ ಆಗಿ ಇರ್ಬೇಕು, ಒಂದು ಟ್ರೆಂಡ್ ಸೆಟ್ ಮಾಡೋ ಹಾಗೆ ಇರ್ಬೇಕು. ಅತ್ತೆ, ನೀವ್ ಹೇಳಿದ್ರಲ್ಲ ವೆಸ್ಟರ್ನ್ ಔಟ್ಲುಕ್, ಪಾರ್ಲರ್, ಇದನ್ನೆಲ್ಲ ನೋಡಿ ನಿಮ್ ಮಗ ನನ್ನ ಲವ್ ಮಾಡ್ಲಿಲ್ಲ. ನಾನು ಹುಟ್ಟಿರೋ ಈ ಸೀರೆ, ನೀವ್ ಚೇಂಜ್ ಮಾಡಕ್ ಹೇಳಿದ್ರಲ್ಲ ಸ್ಲಿಪ್ಪರ್ಸ್, ಅದು ನನ್ ಹ್ಯಾಂಡ್ ಬ್ಯಾಗ್, ಬೆಲೆನೆ ಕಟ್ಟಕ್ಕಾಗ್ದೇ ಇರೋ ನಮ್ ಮನೆಯವ್ರ ಪ್ರೀತಿ, ನನ್ ನರ್ಸ್ ಕೆಲ್ಸ, ಇದೆಲ್ಲ ಇಷ್ಟ ಆಗಿರೋದಕ್ಕೆ ಅವನ್ ನನ್ನ ಲವ್ ಮಾಡಿದ್ದು, ನನ್ನನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಮಾಡಿದ್ದು. ಒಂದ್ ವೇಳೆ ನೀವ್ ಹೇಳ್ದಾಗೆ ನಾನು ಹೈಫೈ ಆಗಿ ಬದ್ಲಾದ್ರೆ ಚಿರುಗ್ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನಾಗಿದ್ರೆ ಚಿರು ಇಷ್ಟಪಡ್ತಾನೆ. ಚಿರುಗ್ ಹೇಗಿಷ್ಟನೋ ನಾನ್ ಹಾಗಿರ್ತೀನಿ. ನೀವದನ್ನ ಅರ್ಥ ಮಾಡ್ಕೊಳ್ಳಿ. ರಾಧಿಕಾ, ಅಮ್ಮ, ಭಯ ಪಡ್ಬೇಡ. ಅವ್ರಿಷ್ಟೆಲ್ಲ ಮಾತಾಡಿದ್ರು ನಾನ್ ಕೋಪ ಮಾಡ್ಕೊಂಡಿಲ್ಲ ಅಲ್ವಾ? ನೋಡಿ ಅತ್ತೆ, ನಮ್ ಮನೇಲಿರೋ ವಸ್ತುಗಳ ಬೆಲೆ ಕಡಿಮೆ ಇಡ್ಬಹುದು, ಆದ್ರೆ ನಮ್ ಮನೇಲಿರೋ ವ್ಯಕ್ತಿಗಳು, ಅವ್ರು ತೋರ್ಸೋ ಪ್ರೀತಿ ಬೆಲೆ ಯಾವತ್ತೂ ಕಡಿಮೆ ಆಗಲ್ಲ. ಹಾಗಾಗಿ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ ಮನೆಯವ್ರ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ಬೇಡಿ. ಅತ್ತೆ, ನೀವಿಲ್ಲಿರೋ ವಸ್ತುಗಳನ್ನ ಬದಲಾಯಿಸಬಹುದು, ವ್ಯಕ್ತಿಗಳನ್ನ ಬದಲಾಯಿಸೋಕಾಗಲ್ಲ. ನಮ್ ಸುತ್ತ ಇರೋರ್ನ ಮನ್ಸಿಗೆ ನೋವು ಮಾಡ್ದೆ ಅವ್ರ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ರೆ ನಮಗೂ ಗೌರವ ಸಿಗುತ್ತೆ. ಕೈ ತುಂಬಾ ದುಡ್ಡಿಲ್ದೇ ಇರೋದು ಅವಮಾನ ಅಲ್ಲ, ಇನ್ನೊಬ್ರು ಕೊಡೋ ದುಡ್ಡಿಗೆ ಕೈ ಚಾಚೋದು ಅವಮಾನ. ಒಂದ್ ಹೊತ್ತು ಊಟ ಮಾಡಿದ್ರು ತನ್ನ ಸಂಪಾದನೆಯಿಂದ ಊಟ ಮಾಡ್ಬೇಕು. ನಮ್ ಕಾಶಿಗೆ ಕಷ್ಟಪಟ್ಟು ದುಡ್ದು ಮೇಲ್ ಬರ್ಬೇಕು ಅನ್ನೋ ಛಲ ಇದೆ. ಅವನ್ ಖಂಡಿತ ಮೇಲ್ ಬಂದೇ ಬರ್ತಾನೆ. ಈ ಜನ್ಮಕ್ಕಲ್ಲ, ಇನ್ನು 100 ಜನ್ಮಕ್ಕೂ ಈ ಮುಗ್ಧ ಮನಸ್ಸಿನ ಜಾನಕಿನೇ ನಮ್ಮಮ್ಮ. ಕಪಟ, ಮೋಸ, ವಂಚನೆ ಇದ್ಯಾವುದೂ ಗೊತ್ತಿಲ್ಲದೆ ಇರೋ ಈ ಕಾಶಿನೇ ನನ್ನ ಅಣ್ಣ.
ನನ್ ತಮ್ಮ ಪೊಲೀಸ್ ಆಫೀಸರ್ ಆಗ್ತಾನೆ, ನನ್ ತಂಗಿ ಡಾಕ್ಟರ್ ಆಗ್ತಾಳೆ, ನನ್ನ ಇನ್ನೊಬ್ಳು ತಂಗಿ ತುಂಬಿದ ಕುಟುಂಬದಲ್ಲಿ ತುಂಬಾ ಸಂತೋಷವಾಗಿ ಬದುಕ್ತಾಳೆ. ಇದು ನಾನ್ ಹೆಮ್ಮೆ ಪಡೋ ವಿಷಯ. ನಾವೆಲ್ರೂ ಮನಸ್ಸಿಂದ ಶ್ರೀಮಂತರು, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇನ್ಯಾರನ್ನೋ ಮೆಚ್ಚೋದಕ್ಕೆ ನಾವ್ ಬದ್ಲಾದ್ರೆ ಅದಷ್ಟು ಚೆನ್ನಾಗನ್ಸಲ್ಲ ಅತ್ತೆ. ಅಂದ್ರೆ ನೀನ್ ನನ್ ಮಾತನ್ ಕೇಳಲ್ಲ ಅಂತಾಯ್ತು. ನಾನ್ ಕೇಳೋ ಥರ ಹೇಳಿ, ಬೇಕಾದ್ರೆ ಕಂಡೀಷನ್ ಹಾಕಿ, ತಲೆ ತಗ್ಸಿ ನಿಮಗ್ ಒಂದು ಎದುರು ಮಾತಾಡ್ದೆ ನೀವ್ ಹೇಳಿದ ಕೆಲ್ಸ ಮಾಡ್ತೀನಿ. ನಿಮಗೂ ಮಾವನ್ಗೂ ಒಳ್ಳೆ ಮಗಳಾಗಿರ್ತೀನಿ. ಚಿರುಗೆ ಒಳ್ಳೆ ಫ್ರೆಂಡ್ ಆಗಿ, ಒಳ್ಳೆ ಹೆಂಡತಿ ಆಗಿ, ಅವನ್ ಪ್ರತಿಯೊಂದ್ ಯಶಸ್ಸಲ್ಲೂ ಅವನ್ ಜೊತೆ ನಿಂತು ನಿಮ್ ಮನೆ ಗೌರವನ ಕಾಪಾಡ್ತೀನಿ. ಹಾಗೆ ನನ್ ಮನೆ ಬಿಟ್ಬಾ, ನನ್ ನರ್ಸ್ ಕೆಲ್ಸ ಬಿಟ್ಬಾ ಅಂದ್ರೆ ಅದು ನನ್ನಿಂದ ಆಗಲ್ಲ. ಇದೆಲ್ಲ ನನ್ ಚಿರು ಹತ್ರನೂ ಹೇಳಿದೀನಿ. ಹಾಗಾದ್ರೆ ನನ್ ಮಾತಿಗೆ ನೀನ್ ಬೆಲೆ ಕೊಡಲ್ಲ. ಸರಿ, ನಿನ್ನ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ. ಅಯ್ಯೋ ಅಯ್ಯೋ ಅತ್ತೆ, ನನ್ ಮಾತ್ ಸ್ವಲ್ಪ ನಾನು ಹೊರಡ್ತೀನಿ. ಬಿಗ್ತಿಯಮ್ಮ, ನಿಂತ್ಕೊಳ್ಳಿ ಬಿಗ್ತಿಯಮ್ಮ. ಅತ್ತೆ, ನಿಮ್ ಮಗಳು ನನ್ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ನನ್ಗೇನ್ ಹೇಳಕ್ ಬರ್ಬೇಡಿ. ಬಿಗ್ತಿಯಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ನಾನು ಹೀಗೆ ಮಾತಾಡೋದು. ನಾನ್ ಹೇಳಿದ್ದನ್ನ ಇವಳು ಯಾವುದು ಕೇಳಲ್ಲ. ನಾನ್ ಮಾತ್ರ ಇವಳು ನನ್ ಮುದ್ದಿನ ಸೊಸೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕು. ಇದಕ್ಕೆ ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ ಬಿಗ್ತಿಯಮ್ಮ. ದುಡ್ಡು ಇಲ್ದೇ ಇರೋರ್ಗೆ ರೋಷ ವೇಷ ಯಾಕೆ? ನಿಮ್ ಮನೇಲೆ ಕಾಸ್ಟ್ಲಿ ಫರ್ನಿಚರ್ ಎಲ್ಲ ಇದ್ದಿದ್ರೆ ನಾನ್ ಯಾಕೆ ಇದನ್ನೆಲ್ಲ ತರಿಸ್ತಾ ಇದ್ದೆ? ನನ್ ಸೊಸೆ ಹೀಗೆ ಇರ್ಬೇಕು ಅಂತ ನನಗೂ ಆಸೆ ಇರಲ್ವಾ? ಅದನ್ನ ಯಾಕೆ ಇವಳು ಅರ್ಥ ಮಾಡ್ಕೋತಾ ಇಲ್ಲ? ಇವಳು ಇವಾಗ್ಲೇ ನನ್ ಮಾತ್ ಕೇಳ್ತಾ ಇಲ್ಲ, ಇನ್ನು ಮದ್ವೆ ಆದ್ಮೇಲೆ ನನ್ ಜೊತೆ ಹೇಗ್ ಹೊಂದ್ಕೊಂಡು ಹೋಗ್ತಾಳೆ? ಇಲ್ಲ ಮೇಡಮ್, ಅವಳು ನಿಜವಾಗ್ಲೂ ಹೊಂದ್ಕೊಂಡು ಹೋಗ್ತಾಳೆ. ಏಯ್, ನೀನ್ ಮಾತಾಡ್ಬೇಡ. ಇವಳು ಗಂಡ್ಬೀರಿ ಆಗೋದಕ್ಕೆ ನೀನೇ ಕಾರಣ. ಮನೆ ಜವಾಬ್ದಾರಿ ಎಲ್ಲ ನೀನು ವಹಿಸ್ಕೊಂಡಿದ್ರೆ ಇವಳು ಎಲ್ಲ ಹೆಣ್ಮಕ್ಳ ತರ ಇರ್ತಿದ್ಲು. ಮೇಡಮ್, ಆಗೋಗಿರೋದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ರಾಧಿಕಾ ನಿಮ್ಮನೆ ಸೊಸೆಯಾಗಿ ಬಂದ್ಮೇಲೆ ಇದ್ರ ಬಗ್ಗೆ ಮಾತಾಡಿ ಸರಿ ಮಾಡೋಣ. ಈಗ ಮಾತಾಡಿ ಮನಸ್ತಾಪಗಳು ಮಾಡ್ಕೊಳ್ಳೋದು ಬೇಡ. ನಾಳೆ ಹೂವಿಳಿಯ ಶಾಸ್ತ್ರ ಬೇರೆ ಇದೆ. ಏಯ್, ಏನ್ ನಿನ್ ಮಾತಿನ ಅರ್ಥ? ಅಂದ್ರೆ ಈ ಮದ್ವೆ ನಿಲ್ಲಿಸ್ಬೇಕು ಅಂತ ನಾನು ಹೀಗೆಲ್ಲ ಮಾತಾಡ್ತಿದ್ದೀನಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಮೇಡಮ್.